ನಮಸ್ಕಾರ. ದಿನದಲ್ಲಿ ನಡೆದಂತಹ ಎಲ್ಲಾ ಸುದ್ದಿಗಳನ್ನ ನೀಡುವಂತಹ ವಿಶೇಷ ಬುಲೆಟಿನ್ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ ಅವಳಲಿ. ಹಾಗಾದ್ರೆ ಯಾವ್ಯಾವ ಪ್ರಮುಖ 30 ಸುದ್ದಿಗಳಿದೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ರಾಜ್ಯ ಸರ್ಕಾರ ಡಿಪ್ಲೊಮಾ ಇಂಜಿನಿಯರಿಂಗ್ ಪದವಿ ತರಗತಿಗಳ ಪರೀಕ್ಷಾ ದಿನಾಂಕವನ್ನು ಘೋಷಿಸಿದೆ. ರಾಜ್ಯದ ಡಿಪ್ಲೊಮಾ ಇಂಜಿನಿಯರಿಂಗ್ ಹಾಗೂ ಪದವಿ ವಿಭಾಗದ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ ನಡೆಸಲಾಗುವುದು ಅಂತ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಉಳಿದ ತರಗತಿಗಳಲ್ಲಿ ಇರುವವರಿಗೆ ಪರೀಕ್ಷೆ ಇಲ್ಲ, ಫೈನಲ್ ಪರೀಕ್ಷೆಯ ಜೊತೆಗೆ ಬ್ಯಾಕ್ಲಾಗ್ ಪರೀಕ್ಷೆಗೂ ಅವಕಾಶ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇದೇ ವರ್ಷದ ಸೆಪ್ಟೆಂಬರ್ ಅಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯಲಿದೆ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾಹಿತಿ ಕೊಟ್ಟಿದ್ದಾರೆ. ಖಾಸಗಿ ಹಾಗೂ ಸರ್ಕಾರಿ ವಿವಿಗಳಿಗೆ ಪರೀಕ್ಷೆ ಮಾಡಲು ಅವಕಾಶ ನೀಡಲಾಗಿದೆ. ಈ ಸೆಮಿಸ್ಟರ್ ಅಲ್ಲಿ ಪರೀಕ್ಷೆ ಬರೆಯಲು ಆಗೋದಿಲ್ಲ ಅನ್ನುವ ವಿದ್ಯಾರ್ಥಿಗಳಿಗೆ ಮುಂದೆ ಪರೀಕ್ಷೆ ಬರೆಯಲು ಅವಕಾಶವನ್ನು ನೀಡಲಾಗುತ್ತೆ. ವಿದ್ಯಾರ್ಥಿಗಳ ಇಂಟರ್ನಲ್ ಅಸೈನ್ಮೆಂಟ್ ಅನ್ನು ಆಧರಿಸಿ ಮತ್ತು ಹಿಂದಿನ ಅವರ ಪರೀಕ್ಷಾ ಫಲಿತಾಂಶವನ್ನ ನೋಡಿ ಪ್ರಮೋಟ್ ಮಾಡಲಾಗುತ್ತೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇದೇ ತಿಂಗಳ 30 ಮತ್ತು 31ರಂದು ಸಿಇಟಿ ಪರೀಕ್ಷೆ ನಡೆಯಲಿದೆ. ಆ ದಿನಾಂಕದಲ್ಲೂ ಯಾವುದೇ ಬದಲಾವಣೆ ಇಲ್ಲ. ಪಿಜಿ ಸಿಇಟಿ ಪರೀಕ್ಷೆ ಆಗಸ್ಟ್ 8, 9ರಂದು ನಡೆಯಲಿದ್ದು ಡಿಪ್ಲೊಮಾ ಸಿಇಟಿ ಆಗಸ್ಟ್ 9ಕ್ಕೆ ನಡೆಯಲಿದೆ ಅಂತ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಫೈನಲ್ ಎಕ್ಸಾಮ್ಸ್ ಇಲ್ಲ. ಇವ್ರನ್ನ ಪ್ರಮೋಟ್ ಮಾಡಲಿಕ್ಕೆ ಅವರ ಇಂಟರ್ನಲ್ ಅಸೆಸ್ಮೆಂಟ್ 50% ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ನ ತಗೊಳ್ತೀವಿ, ಪ್ಲಸ್ 50% ಪ್ರೀವಿಯಸ್ ಎಕ್ಸಾಮ್ ಮಾರ್ಕ್ಸ್ನ ತಗೊಂಡು ಇವ್ರನ್ನ ಪಾಸ್ ಪ್ರಮೋಟ್ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಇವತ್ತು ನಿರ್ಣಯವನ್ನು ತಗೊಳ್ಳಲಾಗಿದೆ. ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ನಿರ್ವಿಘ್ನವಾಗಿ ಮುಗಿದ ಹಿನ್ನೆಲೆಯಲ್ಲಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಿಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಪೂಜೆಯನ್ನು ಸಲ್ಲಿಸಿದರು. ಪರೀಕ್ಷೆ ಆರಂಭಕ್ಕೂ ಮುನ್ನ ವಿಘ್ನವಿಲ್ಲದೆ ಪರೀಕ್ಷೆ ನಡೆಯಲಿ ಎಂದು ಬೇಡಿಕೊಂಡಿದ್ದ ಸುರೇಶ್ ಕುಮಾರ್ ಪರೀಕ್ಷೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಪತ್ನಿ ಸಮೇತ ದೇವರಿಗೆ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ಮಾತನಾಡಿದ ಶಿಕ್ಷಣ ಸಚಿವರು, ನಾವು ಏನೇ ಕಾರ್ಯ ಮಾಡಿದ್ರೂ ಆ ತಾಯಿಯ ಆಶೀರ್ವಾದ ಬೇಕು. ತಾಯಿಯ ಆಶೀರ್ವಾದದಿಂದ ಪರೀಕ್ಷೆ ನಿರ್ವಿಘ್ನವಾಗಿ ನಡೆದಿದೆ ಅಂತ ಹೇಳಿದ್ರು. ಏನು ಹೈಕೋರ್ಟ್ ಯಾವುದೇ ಮಕ್ಕಳಿಗೆ ಆನ್ಲೈನ್ ತರಗತಿ ವಿಚಾರದಲ್ಲಿ ಬಲವಂತ ಮಾಡುವ ಹಾಗಿಲ್ಲ ಅಂದಿದೆ. ಹಾಗಾಗಿ ಇನ್ನು ನಮ್ಮಲ್ಲಿ ಅನೇಕ ಕಡೆ ನೆಟ್ವರ್ಕ್ ಸಮಸ್ಯೆ ಇದೆ. ಇದರ ಜೊತೆಗೆ ವಾಸ್ತವ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ಇದಕ್ಕಾಗಿ ಈ ಹಿಂದಿನ 7 ಜನ ಶಿಕ್ಷಣ ಸಚಿವರ ಜೊತೆ ಸಭೆ ನಡೆಸಲಿದ್ದೇನೆ ಅಂತ ಹೇಳಿದ್ದಾರೆ. ನಾವೇನೇ ಕಾರ್ಯ ಮಾಡಿದ್ರು ಕೂಡ ಆ ತಾಯಿಯ ಆಶೀರ್ವಾದ, ಆ ತಾಯಿಯ ಆಶೀರ್ವಾದದಿಂದ ಇದು ಬಹಳ ಸುಗಮವಾಗಿದೆ. ಇಡೀ ರಾಜ್ಯದ ಮಕ್ಕಳ ಪರವಾಗಿ ನನ್ನ ನಮನಗಳನ್ನು ಸಲ್ಲಿಸಲು ಹೈಕೋರ್ಟ್ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಯಾವುದೇ ಶಾಲೆ ಆನ್ಲೈನ್ ತರಗತಿಗಳಲ್ಲಿ ಪಾಲ್ಗೊಳ್ಳಲೇಬೇಕು ಅಂತ ಆಗ್ರಹ ಮಾಡೋ ಬಲವನ್ನು ಮಾಡಂಗಿಲ್ಲ ಅಂತ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಮೆಡಿಕಲ್ ಕಿಟ್ಗಳ ಖರೀದಿಯಲ್ಲಿ ಅವ್ಯವಹಾರ ಆರೋಪದ ಬಗ್ಗೆ ಮಾತಾಡಿದ ಸೋಮಣ್ಣ, ಸಿದ್ದರಾಮಯ್ಯ ಅವರದು ಹಿಟ್ ಅಂಡ್ ರನ್ ಕೆಲಸ ಅಂತ ಹೇಳಿದ್ರು. ಮೆಡಿಕಲ್ ಕಿಟ್ ಖರೀದಿಯಲ್ಲಿ ₹1 ಅವ್ಯವಹಾರವೂ ನಡೆದಿಲ್ಲ. ಅವ್ಯವಹಾರ ಆಗಿದ್ರೆ ಸಿದ್ದರಾಮಯ್ಯ ಅವರೇ ದಾಖಲೆ ಕೊಡ್ಲಿ ಅಂತ ತಿರುಗೇಟು ಕೊಟ್ಟರು. ಬಳಿಕ ಕೊರೋನಾ ಬಗ್ಗೆ ಮಾತಾಡಿದ ಸೋಮಣ್ಣ, ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಬರುವವರ ಕ್ವಾರಂಟೈನ್ ಮಾಡಲು ಚಿಂತನೆ ಮಾಡಲಾಗ್ತಿದೆ ಅಂತ ಹೇಳಿದ್ರು. 4 ದಿನಗಳಲ್ಲಿ ಶಾಸಕರು ಜಿಲ್ಲಾಡಳಿತ ನಿರ್ಧಾರ ಕೈಗೊಳ್ಳಲಿದೆ. ಜನರಿಗೆ ತೊಂದರೆ ಆಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿದೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಕೊರೋನಾ ತಡೆಗೆ 8 ವಿಶೇಷ ತಂಡಗಳು ರಚನೆಯಾಗಿವೆ. ಆ ತಂಡದಲ್ಲಿ ನಾನು ಕೂಡ ಇದ್ದೇನೆ ಅಂತ ಹೇಳಿದ್ರು. ವಿರೋಧ ಪಕ್ಷದ ನಾಯಕರನ್ನ ಕರೆದಿದ್ರು. ನಿಮ್ಮ ಹತ್ರ ಏನು ದಾಖಲೆಗಳಿದೆ ದಯವಿಟ್ಟು ಕೊಡಿ ಅಂತ ಹೇಳಿದ್ರು. ಅವ್ರದ್ದು ಹಿಟ್ ಅಂಡ್ ರನ್ ಕೆಲಸ ಆಗಿದೆ. ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಅಲ್ಲ, 10 ಪೈಸಾನು ಕೂಡ ಆಗಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ತಾವು ಕೂಡ 5 ವರ್ಷ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ. ಈ ರೀತಿ ಹಿಟ್ ಅಂಡ್ ರನ್ ಕೆಲಸ ಮಾಡೋದು ಬಿಟ್ಟು ದಯವಿಟ್ಟು ಆ ಥರದ್ದು ಏನಾದ್ರು ಇದ್ರೆ ಡಾಕ್ಯುಮೆಂಟ್ಸ್ ಕೊಡಿ. ಕೊರೋನಾ ಕಿಟ್ ಖರೀದಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹಗರಣ ಆರೋಪ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನ ನೀಡಿದರು. ಕಾಂಗ್ರೆಸ್ನವರದ್ದು ಭ್ರಷ್ಟಾಚಾರದಲ್ಲಿ ಮಿಂದೆದ್ದಿರುವ ಪಕ್ಷ, ಕೆಲಸವಿಲ್ಲದೆ ಆರೋಪ ಮಾಡಿದ್ದಾರೆ. ಬೇಕಿದ್ರೆ ಎಸಿಬಿ ಲೋಕಾಯುಕ್ತಕ್ಕೆ ದೂರು ಕೊಡ್ಲಿ, ಈಗ ಬಹಳ ಪಾರದರ್ಶಕ ವ್ಯವಸ್ಥೆ ಇದೆ ಅಂತ ತಿರುಗೇಟನ್ನ ನೀಡಿದ್ರು. ಜೊತೆಗೆ ಖಾಸಗಿ ಆಸ್ಪತ್ರೆಗಳು ಕೊರೋನಾ ಚಿಕಿತ್ಸೆಗೆ ಮುಂದೆ ಬರಬೇಕು. ವೈದ್ಯರನ್ನ ಬೆದರಿಸಿ ಚಿಕಿತ್ಸೆ ಕೊಡಿಸುವುದು ಸೂಕ್ತ ಅಲ್ಲ. ಖಾಸಗಿ ವೈದ್ಯರು ಸಂಕಷ್ಟದ ಸ್ಥಿತಿಯಲ್ಲಿ ಸಹಾಯಕ್ಕೆ ಬರಬೇಕು ಅಂತ ಕರೆ ನೀಡಿದ್ರು. ಇನ್ನು ಕೊರೋನಾ ನಿಯಂತ್ರಣದಲ್ಲಿ ಭಾರತ ವಿಶ್ವದಲ್ಲೇ ಯಶಸ್ವಿ ರಾಷ್ಟ್ರ. ಇತರ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ಪರಿಸ್ಥಿತಿ ಅಷ್ಟೊಂದು ಹದಗೆಟ್ಟಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ನಮ್ಮ ವ್ಯವಸ್ಥೆಯಲ್ಲಿ ಕರಪ್ಷನ್ ಇತ್ಯಾದಿ ನಡೆದಿದೆ ಅಂತಾದ್ರೆ ಅದಕ್ಕೆ ದೂರು ಇತ್ಯಾದಿ ಕೊಡ್ಲಿಕ್ಕೆ ಎಲ್ಲದಕ್ಕೂ ಅವಕಾಶಗಳಿದ್ದಾವೆ. ಅವರು ಲೆಟ್ ಹಿಮ್ ಫೈಲ್ ಇಟ್. ಎಸಿಬಿ ಇದೆ, ಲೋಕಾಯುಕ್ತ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿಯ ಒಂದು ಭ್ರಷ್ಟಾಚಾರದ ಮೂಲ ಸೆಲೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ.
ಶಂಕಿತ ಕೊರೋನಾ ಸೋಂಕಿತ ವ್ಯಕ್ತಿಯೊಬ್ಬ ಚಿಕಿತ್ಸೆ ಸಿಗದೆ ತನ್ನ ಫ್ಲಾಟ್ ಅಲ್ಲೇ ನರಳಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಯಶವಂತಪುರದ ಬ್ರಿಗೇಡ್ ಗೇಟ್ವೇ ಅಪಾರ್ಟ್ಮೆಂಟ್ ಅಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದಿರುವುದು. ಸಾವನ್ನಪ್ಪಿದ ವ್ಯಕ್ತಿಗೆ ಕೊರೋನಾ ಲಕ್ಷಣಗಳಿದ್ವು ಅಂತ ಹೇಳಲಾಗಿದೆ. ಸಾವನ್ನಪ್ಪಿದ ಉದ್ಯಮಿ ಕಳೆದ 1 ವಾರದಿಂದ ಫ್ಲಾಟ್ ಅಲ್ಲಿ ಒಬ್ಬರೇ ವಾಸವಾಗಿದ್ರು. ತಡರಾತ್ರಿ ಉಸಿರಾಟದ ಸಮಸ್ಯೆಯಿಂದ ಯಶವಂತಪುರದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ತೆರಳಿದ್ದಾರೆ. ಆದರೆ ಅಡ್ಮಿಟ್ ಮಾಡಿಕೊಳ್ಳಲು ಬೆಡ್ ಇಲ್ಲ, ಏನೂ ಆಗೋದಿಲ್ಲ ಅಂತ ತಿಳಿಸಿ ವೈದ್ಯರು ವಾಪಸ್ ಮನೆಗೆ ಕಳುಹಿಸಿದ್ದಾರೆ. ತಡರಾತ್ರಿ ಮನೆಯಲ್ಲಿ ಉಸಿರಾಟದ ಸಮಸ್ಯೆಯಿಂದ ಬಳಲಿದ ಸೋಂಕಿತ ಮಲಗಿದ್ದ ಕಾಟ್ನಿಂದ ಕೆಳಗೆ ಬಿದ್ದು ತಲೆಗೆ ಏಟು ಮಾಡಿಕೊಂಡಿದ್ದಾರೆ. ಬಳಿಕ ರಕ್ತಸ್ರಾವವಾಗಿ ಮನೆಯಲ್ಲೇ ಸಾವನ್ನಪ್ಪಿದ್ದಾರೆ. ಕಲಬುರಗಿ ಕಾರಾಗೃಹಕ್ಕೂ ಕೊರೋನಾ ಎಂಟ್ರಿ ಕೊಟ್ಟಿದೆ. ಕಾರಾಗೃಹದಲ್ಲಿನ 10 ಕೈದಿಗಳಿಗೆ ಕೊರೋನಾ ಸೋಂಕಿರುವುದು ದೃಢಪಟ್ಟಿದೆ. ಪೆರೋಲ್ ಮೇಲೆ ಹೋಗಿ ಬಂದಿದ್ದ ಕೈದಿಗಳಿಗೆ ಕೊರೋನಾ ಸೋಂಕು ತಗುಲಿದ್ದು, ಪೆರೋಲ್ ಮುಗಿಸಿಕೊಂಡು ವಾಪಸ್ಸಾದ ನಂತರ ಅವರನ್ನು ಪ್ರತ್ಯೇಕವಾಗಿ ಇಡಲಾಗಿತ್ತು. ಅವರ ಥ್ರೋಟ್ ಸ್ಯಾಂಪಲ್ ಸಂಗ್ರಹಿಸಿದ್ದ ಜೈಲು ಸಿಬ್ಬಂದಿ ಕೋವಿಡ್ ಪರೀಕ್ಷೆಗೆ ಕಳುಹಿಸಿದ್ರು. ಇದೀಗ ವರದಿ ಬಂದಿದ್ದು 10 ಕೈದಿಗಳಿಗೆ ಸೋಂಕು ದೃಢವಾಗಿದೆ. ಸೋಂಕಿತ ಕೈದಿಗಳಿಗೆ ಕೊರೋನಾ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಕಲಬುರಗಿ ಕಾರಾಗೃಹದಲ್ಲಿ ಹೊರಗಿನಿಂದ ಬಂದವರಿಗಾಗಿಯೇ ಪ್ರತ್ಯೇಕ ಜೈಲು ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೀಗಾಗಿ ಜೈಲಿನಲ್ಲಿ ಕೊರೋನಾ ಹರಡುವ ಆತಂಕ ಇಲ್ಲ ಅಂತ ಮುಖ್ಯ ಜೈಲ್ ಅಧೀಕ್ಷಕ ರಮೇಶ್ ಮಾಹಿತಿಯನ್ನ ನೀಡಿದ್ದಾರೆ. ಕೊರೋನಾ ಕಾಟಕ್ಕೆ ಕ್ಯಾಬ್ ಚಾಲಕರು ಬೀದಿಗೆ ಬಿದ್ದಿದ್ದಾರೆ. ಮೊದಲು ಪ್ರತಿದಿನ ಕನಿಷ್ಠ ಸಾವಿರಾರು ರೂಪಾಯಿ ಗಳಿಸ್ತಾ ಇದ್ದ ಕ್ಯಾಬ್ ಚಾಲಕರು ಈಗ ಪ್ರತಿದಿನ 300 ರೂಪಾಯಿ ಗಳಿಸೋಕು ಕಷ್ಟಪಡ್ತಿದ್ದಾರೆ. ಮೊದಲಿನಂತೆ ಈಗ ಕ್ಯಾಬ್ಗಳನ್ನ ಯಾರು ಕೂಡ ಬುಕ್ ಮಾಡ್ತಿಲ್ಲ. ಇನ್ನು ಏನಾದ್ರೂ ಬುಕ್ ಮಾಡಿದ್ರೆ ಅವರು ಬಹುತೇಕ ಆಸ್ಪತ್ರೆಗೆ ಹೋಗ್ತಾರೆ. ಹೀಗಾಗಿ ಕೊರೋನಾ ಭಯದಿಂದ ಕೆಲವರು ವೃತ್ತಿಯನ್ನೇ ತೊರೆದಿದ್ದಾರೆ. ಹೀಗಾಗಿ ಕೆಲ ಚಾಲಕರು ರಸ್ತೆ ಬದಿ ಕ್ಯಾಬ್ ಅನ್ನ ನಿಲ್ಲಿಸಿಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ದಾರೆ. ಮಾಸ್ಕ್, ಫೇಸ್ ಶೀಲ್ಡ್, ತರಕಾರಿ ಮಾರಾಟ ಮಾಡುವ ಮೂಲಕ ದಿನಕ್ಕೆ 300 ರೂಪಾಯಿ ಗಳಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಕ್ಯಾಬ್ ಚಾಲಕರು. 4 ವರ್ಷದಿಂದ ಕ್ಯಾಬೇ ಓಡಿಸ್ತಾ ಇದ್ದೀವಿ. ಇವಾಗ ಈ ಕೊರೋನಾ ಬಂದಿರೋದ್ರಿಂದ ಬಿಸ್ನೆಸ್ ಇಲ್ಲ. ಓಲಾ ಊಬರು ಅಲ್ಲಿ ಬಿಸ್ನೆಸ್ ಕಡಿಮೆ ಬೀಳ್ತಿದೆ, ಡ್ಯೂಟಿ ಎಲ್ಲ. ಆಮೇಲೆ ಡ್ಯೂಟಿ ಬಂದ್ರೂ ಸೇಫ್ಟಿ ಇಲ್ಲ, ಎಲ್ಲ ಪೇಷಂಟ್ಗಳು ಬರ್ತಾರೆ. ಹಿಂಗಾಗಿ ಭಯ ಬಿದ್ದುಬಿಟ್ಟು ನಾವು ಡ್ಯೂಟಿ ಮಾಡ್ತಾ ಇಲ್ಲ. ಏನೋ ದಿನದ್ದು ಇದಕ್ಕಾಗಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಇದರಲ್ಲಿ 10 ರೂಪಾಯಿ 20 ರೂಪಾಯಿ ಸಿಗುತ್ತೆ ಸರ್ ಸೇಲ್ ಮಾಡಿದರೆ. ನಿಮಗೆ ಒಂದು 80 ರೂಪಾಯಿ ಬರ್ತದೆ, ಒಂದು 20 ರೂಪಾಯಿ ಇಟ್ಕೊಂಡು ಸೇಲ್ ಮಾಡ್ತೇವೆ. ಈಗ ಸದ್ಯಕ್ಕೆ ತಾತ್ಕಾಲಿಕ ಈಗ ಈ ಕೊರೋನಾ ಮುಗಿಯೋ ಗಂಟ ಇದನ್ನೇ ಮಾಡೋಣ ಅಂತ. ಮನೆಗೆ ಖಾಲಿ ಇದ್ದರೆ ಯಾರು ಕೊಡಲ್ಲಲ್ಲ, ಅದಕ್ಕೋಸ್ಕರ. ಡ್ಯೂಟಿ ಮೊದಲಿನ ಥರ ಬರ್ತಾ ಇಲ್ಲ, ಡ್ಯೂಟಿ ಕಡಿಮೆ. ದಿನದಲ್ಲಿ ಒಂದು 6 ಡ್ಯೂಟಿ ಆಗುತ್ತೆ. ಅವರಿಗೆ ಕಮಿಷನ್ನು ಜಾಸ್ತಿ, ಡೀಸೆಲ್ ರೇಟೆಲ್ಲ ಜಾಸ್ತಿ. 76 ರೂಪಾಯಿ ಡೀಸೆಲ್ ರೇಟ್ ಆಗಿದೆ. ಓಲಾ ಊಬರ್ ಓಡ್ಸೋಕ್ಕೆ ಈಗ ವರ್ಕೌಟ್ ಆಗಲ್ಲ. ಹಾಗಾಗಿ ಇಂಥವು ಯಾರೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಜೀವನ ಮಾಡೋಣ ಅಂತ ಇದೆ. ಮನೆ ಖಾಲಿ ಇರೋದಕ್ಕಿಂತ ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಹೋಗೋಣ ಅಂತ. ಚಾಮರಾಜನಗರದ ಆಲಹಳ್ಳಿ ಗ್ರಾಮಸ್ಥರು ಸ್ವಯಂ ಲಾಕ್ಡೌನ್ ಹೇರ್ಕೊಂಡಿದ್ದಾರೆ. ಕೊರೋನಾ ಕೇಸ್ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಕೊರೋನಾ ವೈರಸ್ ತಡೆಗಟ್ಟಲು ಸ್ವಯಂ ಲಾಕ್ಡೌನ್ ಹೇರ್ಕೊಂಡಿದ್ದಾರೆ. ಬೆಂಗಳೂರು ಸೇರಿದಂತೆ ಇತರೆ ಜಿಲ್ಲೆ ಹಾಗೂ ರಾಜ್ಯಗಳಿಂದ ಬರುವ ಜನರಿಗೆ ನಿಷೇಧ ಹೇರಲಾಗಿದೆ. ಆಲಹಳ್ಳಿ ಗ್ರಾಮಕ್ಕೆ ಯಾರೇ ಹೊರಗಿನಿಂದ ಬಂದರೂ ಕೊರೋನಾ ಟೆಸ್ಟ್ ರಿಪೋರ್ಟ್ ತೋರಿಸಬೇಕು. ಕೊರೋನಾ ನೆಗೆಟಿವ್ ರಿಪೋರ್ಟ್ ಇದ್ರಷ್ಟೇ ಗ್ರಾಮಕ್ಕೆ ಪ್ರವೇಶ ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ ಆಲಹಳ್ಳಿಯಲ್ಲಿ ತಮ್ಮ ಊರಿನ ಜನರಿಗೆ ಮಾತ್ರ ಕಟಿಂಗ್, ಶೇವಿಂಗ್ ಮಾಡಲಾಗುತ್ತೆ. ಹೊರಗಿನವರಿಗೆ ಕಟಿಂಗ್, ಶೇವಿಂಗ್ ಮಾಡಲ್ಲ. ಕೊರೋನಾ ಸೋಂಕು ನಿಯಂತ್ರಿಸಲು ಆಲಹಳ್ಳಿ ಗ್ರಾಮಸ್ಥರು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಚಿತ್ರದುರ್ಗದಲ್ಲಿ ರಜೆಗೆ ಅಂತ ಬಂದ ಯೋಧ ಸ್ವಯಂ ಕ್ವಾರಂಟೈನ್ ಆಗಿದ್ದಾರೆ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಾ ಇರುವ ಯೋಧ ಕೊರೋನಾ ವೈರಸ್ ಹರಡುವಿಕೆ ನಿಯಂತ್ರಣಕ್ಕಾಗಿ ಸ್ವಯಂ ಕ್ವಾರಂಟೈನ್ ಆಗಿದ್ದಾರೆ. ಯೋಧ ಯೋಗೇಶ್ ಹಿರಿಯೂರು ತಾಲೂಕಿನ ಕಂಡೇನಹಳ್ಳಿ ಗ್ರಾಮದ ತಮ್ಮ ಜಮೀನಿನಲ್ಲಿ ಕ್ವಾರಂಟೈನ್ ಆಗಿದ್ದು 19 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವ ಯೋಧ ಯೋಗೇಶ್ ಉತ್ತರ ಪ್ರದೇಶದ ಝಾನ್ಸಿಯಿಂದ ವಾಪಸ್ ಆಗಿದ್ರು. ಇನ್ನು ಆರೋಗ್ಯ ಇಲಾಖೆ ಸಿಬ್ಬಂದಿ ಜಮೀನಿಗೆ ಭೇಟಿ ಕೊಟ್ಟು ಕೋವಿಡ್ ತಪಾಸಣೆ ಮಾಡಿದ್ದಾರೆ. ಅದರ ವರದಿ ಇನ್ನಷ್ಟೇ ಬರಬೇಕಾಗಿದೆ. ಶಿವಮೊಗ್ಗದ ಆಶಾ ಕಾರ್ಯಕರ್ತೆಯೊಬ್ಬರು ಕೇಂದ್ರ ಸರ್ಕಾರದ ವಿಶೇಷ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಶಿವಮೊಗ್ಗದ ಆಶಾ ಕಾರ್ಯಕರ್ತೆ ಅನ್ನಪೂರ್ಣಾಗೆ ಭಾರತ ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ಮಿಷನ್ನಿಂದ ಗೌರವ ಸಲ್ಲಿಕೆಯಾಗಿದೆ. ಇವರ ಕಾರ್ಯ ಮೆಚ್ಚಿ ಕೇಂದ್ರ ಸರ್ಕಾರ ಅಭಿನಂದನೆ ಸಲ್ಲಿಸಿದೆ. ಅನ್ನಪೂರ್ಣ ಸೂಕ್ಷ್ಮ ಪ್ರದೇಶ ತುಂಗಾನಗರದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಹೀಗಾಗಿ ಇವರ ಕಾರ್ಯವನ್ನ ಕೇಂದ್ರ ಸರ್ಕಾರ ಗುರುತಿಸಿ ಗೌರವ ನೀಡಿದೆ. ಸ್ಲಂ ಪ್ರದೇಶವಾಗಿರೋ ತುಂಗಾನಗರದಲ್ಲಿ ಕೆಲಸ ಮಾಡುವುದು ಸುಲಭದ ಮಾತಲ್ಲ. ಆದರೂ ಎದೆಗುಂದದೆ ಅನ್ನಪೂರ್ಣ ಕೋವಿಡ್ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರದ ವಿಶೇಷ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇಡೀ ದೇಶದಲ್ಲಿ ಮೊದಲು ಕೊರೋನಾ ಕಾಣಿಸಿಕೊಂಡಿದೆ ಕೇರಳದಲ್ಲಿ. ಈಗ ಕೇರಳ ಕೊರೋನಾವನ್ನೇ ಗೆದ್ದು ಬಿಟ್ಟಿದೆ. ಕೊರೋನಾ ನಿಯಂತ್ರಣದಲ್ಲಿ ಕೇರಳ ಇಡೀ ದೇಶಕ್ಕೆ ಮಾಡೆಲ್ ಆಗಿದೆ. ದೇಶದಲ್ಲಿ ಐಸಿಎಂಆರ್ ಮಾರ್ಗಸೂಚಿಗೂ ಮೊದಲೇ ಕೇರಳದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿತ್ತು. ಜೊತೆಗೆ WHO ಮಾರ್ಗಸೂಚಿಯನ್ನ ಕೇರಳದಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಾಯಿತು. ಕೇರಳದಲ್ಲಿ ಟೆಸ್ಟಿಂಗ್, ಟ್ರೀಟ್ಮೆಂಟ್, 2T ಪದ್ಧತಿಯನ್ನ ಅಳವಡಿಸಿಕೊಳ್ಳಲಾಯಿತು.
ಹೀಗಾಗಿ ಕೇರಳದಲ್ಲಿ ಕೊರೋನಾ ಹರಡೋದು ನಿಯಂತ್ರಣಕ್ಕೆ ಬಂತು. ಇನ್ನು ಪಾಸಿಟಿವ್ ಬಂದವರಿಗೆಲ್ಲ WHO ICMR 14 ದಿನ ಕ್ವಾರಂಟೈನ್ ಹೇಳಿತ್ತು. ಆದ್ರೆ ಕೇರಳದಲ್ಲಿ ಪಾಸಿಟಿವ್ ಬಂದವರಿಗೆ 28 ದಿನ ಕ್ವಾರಂಟೈನ್ ಮಾಡಲಾಯಿತು. ಮೂರನೇ ಹಂತದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ವಿದೇಶದಿಂದ ಮಾಡಿದ ಲಕ್ಷಾಂತರ ಜನರಿಗೆ ಏರ್ಪೋರ್ಟ್ ಅಲ್ಲೇ ಸತತವಾಗಿ ತಪಾಸಣೆ ಮಾಡಲಾಯಿತು. ಸದ್ಯ ಕೇರಳದಲ್ಲಿ ಈಗ 30 ಪರೀಕ್ಷಾ ಕೇಂದ್ರಗಳಿವೆ. ಖಾಸಗಿ ಆಸ್ಪತ್ರೆಗಳಲ್ಲೂ ಕೊರೋನಾ ಪರೀಕ್ಷೆ ಮಾಡಲಾಗ್ತಿದೆ. ಇನ್ನು ಕೇರಳದಲ್ಲಿ ಹೆಚ್ಚು ಸೋಂಕಿತರು ಇಲ್ಲದೇ ಇದ್ರೂ 2 ಲಕ್ಷ ಹಾಸಿಗೆ, 15,000 ICU ಬೆಡ್ ವ್ಯವಸ್ಥೆಯನ್ನ ಮಾಡಲಾಗಿದೆ. 5,000 ICU ಯೂನಿಟ್ಗಳು, 500 ವೆಂಟಿಲೇಟರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಎಲ್ಲ ಕಾರಣಗಳಿಂದ ಕೇರಳ ಕೊರೋನಾವನ್ನ ನಿಯಂತ್ರಣಕ್ಕೆ ತಂದಿದೆ. ಕೊರೋನಾ ವಿಧಿಗಿಂತ ಕ್ರೂರಿ ಅನ್ನೋದು ಸಾಬೀತಾಗಿದೆ. ಸೋಂಕಿತ ಮಗ ಆಸ್ಪತ್ರೆಗೆ ದಾಖಲಾದ್ರೆ ಆ ಕಡೆ ಆತನ ತಾಯಿ ಸಾವನ್ನಪ್ಪಿದ್ದಾರೆ. ಈಗ ಸಾವನ್ನಪ್ಪಿದ ತಾಯಿಯ ಮುಖವನ್ನ ನೋಡಲು ಸಹ ಮಗನಿಗಾಗ್ತಾ ಇಲ್ಲ. ಆನೇಕಲ್ ತಾಲೂಕಿನ ಅತ್ತಿಬೆಲೆ ನಿವಾಸಿಯಾಗಿದ್ದ 35 ವರ್ಷದ ವ್ಯಕ್ತಿಗೆ ನಿನ್ನೆ ಕೊರೋನಾ ಸೋಂಕಿರೋದು ದೃಢವಾಗಿತ್ತು. ಈತನನ್ನ ಆಕ್ಸ್ಫರ್ಡ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬಳಿಕ ಸೋಂಕಿತನ ತಾಯಿಗೆ ಅನಾರೋಗ್ಯ ಶುರುವಾಗಿದೆ. ಹೀಗಾಗಿ ವೃದ್ಧೆಯನ್ನ ಆಸ್ಪತ್ರೆಗೆ ಸಾಗಿಸಲು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಆದರೆ ಆಂಬ್ಯುಲೆನ್ಸ್ ಸಿಬ್ಬಂದಿ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ, ಬೆಡ್ ಸಿಕ್ಕ ಬಳಿಕ ನಾವು ಬರ್ತೇವೆ ಅಂತ ಕಾಲ್ ಕಟ್ ಮಾಡಿದ್ದಾರೆ. ಚಿಕಿತ್ಸೆ ಸಿಗದೆ ಅನಾರೋಗ್ಯದಿಂದ 63 ವರ್ಷದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಇದೀಗ ಒಂದ್ ಕಡೆ ಸೋಂಕಿತ ಮಗ ಆಸ್ಪತ್ರೆಯಲ್ಲಿದ್ರೆ ಆತನ ತಾಯಿ ಸಾವಿಗೀಡಾಗಿದ್ದಾರೆ. ಇನ್ನು ಮೃತ ಮಹಿಳೆ ಮೃತದೇಹ ಮನೆಯಲ್ಲೇ ಇದೆ. ವೃದ್ಧೆಯ ಕೋವಿಡ್ ಟೆಸ್ಟ್ ಮಾಡಿಲ್ಲ, ಜೊತೆಗೆ ಶವ ಸಂಸ್ಕಾರ ಮಾಡೋಕೆ ಯಾರೊಬ್ರು ಸಹಾಯ ಮಾಡ್ತಾ ಇಲ್ಲ ಅಂತ ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ಕೊರೋನಾ ಸೋಂಕಿತರ ಚಿಕಿತ್ಸೆಯ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ಕಲಬುರಗಿಯ 2 ಖಾಸಗಿ ಆಸ್ಪತ್ರೆಗಳ ನೋಂದಣಿಯನ್ನೇ ರದ್ದು ಮಾಡಲಾಗಿದೆ. ಈ ಬಗ್ಗೆ ಕಲಬುರಗಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ MA ಜಬ್ಬಾರ್ ಮಾಹಿತಿ ಕೊಟ್ಟಿದ್ದು, ಕೆಪಿಎಂಇ ಕಾಯ್ದೆ 2017ರ ಅನ್ವಯ ಮಾನ್ಯತೆಯನ್ನ ರದ್ದು ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. 2 ಖಾಸಗಿ ಆಸ್ಪತ್ರೆಗಳು ILI ಹಾಗೂ ಸಾರಿ ರೋಗಿಗಳ ಮಾಹಿತಿ ಕೊಡದ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ಕ್ರಮ ಕೈಗೊಂಡಿದೆ. ಕಲಬುರಗಿಯಲ್ಲಿ ಈಗಾಗಲೇ ಕೊರೋನಾ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಸೋಂಕಿತರು ಮೊದಲು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡೆತಾ ಇದ್ದಾರೆ. ಕೊರೋನಾ ಉಲ್ಬಣವಾದ ಮೇಲೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದು ಸರಿಯಾದ ಚಿಕಿತ್ಸೆ ಸಿಗದೆ ಸಾವನ್ನಪ್ಪುತ್ತಿದ್ದಾರೆ. ಹೀಗಾಗಿ ಸರಿಯಾದ ಮಾಹಿತಿ ಕೊಡದ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಕಲಬುರಗಿ ಆರೋಗ್ಯ ಇಲಾಖೆ ಕಠಿಣ ಕ್ರಮವನ್ನ ಕೈಗೊಂಡಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾಗೂ ಕೊರೋನಾ ಎಂಟ್ರಿ ಕೊಟ್ಟಿದೆ. ಸಿಎಂ ಕಚೇರಿಯ 2 ಸಿಬ್ಬಂದಿಗೆ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಸ್ಪೇಡ್ ಡ್ರೈವರ್ ಆಗಿದ್ದ ಹಾಗೆ ಎಸ್ಕಾರ್ಟ್ ಸಿಬ್ಬಂದಿ ಸೋಂಕಿಗೆ ತುತ್ತಾಗಿದ್ದಾರೆ. ಇನ್ನು ಸಿಎಂ ಗೃಹ ಕಚೇರಿ ಕೃಷ್ಣ, ಸರ್ಕಾರಿ ನಿವಾಸ ಕಾವೇರಿ ಮತ್ತು ಧವಳಗಿರಿ ನಿವಾಸದ 10 ಸಿಬ್ಬಂದಿಗೆ ಸೋಂಕು ತಗುಲಿರೋ ಶಂಕೆ ವ್ಯಕ್ತವಾಗಿದೆ. ಆದರೆ ಇಬ್ಬರನ್ನ ಬಿಟ್ಟು ಬೇರೆ ಯಾರಿಗೂ ಸೋಂಕು ತಗುಲಿಲ್ಲ ಅಂತ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಚೇರಿಯ ಸಿಬ್ಬಂದಿಗೆ ಕೊರೋನಾ ತಗುಲಿರೋದ್ರಿಂದ ಭೀತಿಯಲ್ಲಿರೋ ಸಿಎಂ ಕಾವೇರಿ ನಿವಾಸದಲ್ಲೇ ಇದ್ದಾರೆ. ವಿಧಾನಸೌಧಕ್ಕೂ ಹೋಗಿಲ್ಲ, ಗೃಹ ಕಚೇರಿಗೂ ಕಾಲಿಟ್ಟಿಲ್ಲ. ಇವತ್ತು ವಿಧಾನಸೌಧದಲ್ಲಿ ನಿವೃತ್ತಿ ಹೊಂದಿದ ಪರಿಷತ್ ಸದಸ್ಯರ ಬೀಳ್ಕೊಡುಗೆ ಕಾರ್ಯಕ್ರಮ ಇತ್ತು. ಆದರೆ ಸಮಾರಂಭಕ್ಕೆ ಸಿಎಂ ಹೋಗಿಲ್ಲ. ದಾವಣಗೆರೆಯಲ್ಲಿ ಯಾರಿಗೂ ಅಡುಗೆ ಮಾಡೋರು ಬಂದಿಲ್ಲ. ಕೃಷ್ಣದಲ್ಲಿ ಬಂದಿದೆ. ಮುಖ್ಯಮಂತ್ರಿಗಳ ಜೊತೆಗಿರ್ತಕ್ಕಂಥ ಅಧಿಕೃತ ವಾಹನದ ಸಿಬ್ಬಂದಿ ಡ್ರೈವರ್ಗೆ ಮತ್ತು ಪಕ್ಕದ ಗನ್ಮ್ಯಾನ್ಗಳಿಗೆ ಬಂದಿಲ್ಲ. ಎಸ್ಕಾರ್ಟ್ನಲ್ಲಿ ಇರ್ತಕ್ಕಂಥ ಬಂದಿದೆ ಅಂತ ಚರ್ಚೆ ಆಯಿತು. ನನಗೆ ಅಧಿಕೃತ ಯಾರು ಆಯಿತು ಏನು ಹೆಸರು ಕೇಳಲಿಲ್ಲ. ಆದರೆ ಮುಖ್ಯಮಂತ್ರಿಗಳು ಭಾಳ ಆರೋಗ್ಯ ಚೆನ್ನಾಗಿದೆ. ನಾನು ಈ ಒಂದು 40 ನಿಮಿಷ ಒಳಗಡೆ ಟೆಸ್ಟಿಂಗ್ ಏನೋ ಕೊಟ್ಟಿದ್ದಾರೆ. ಟೆಸ್ಟಿಂಗ್ ಮಾಡೋಕ್ಕೆ ಏನೋ ಕೆಲಸ ಮಾಡೋದು ಜೊತೆಗೆ ಅಂತ ಈಗ ನಾನು ಅದ್ರ ಬಗ್ಗೆ ಮಾತಾಡಲಿಲ್ಲ. ಆರಾಮಾಗುತ್ತೆ. ಸಿಎಂ ಕಚೇರಿ ಸಿಬ್ಬಂದಿ ಸೋಂಕಿಗೆ ತುತ್ತಾಗಿರೋದ್ರಿಂದ ಮುಂದಿನ 1 ವಾರ ಸಿಎಂ ಸೆಲ್ಫ್ ಕ್ವಾರಂಟೈನ್ ಆಗಲಿದ್ದಾರೆ. ಈ ಬಗ್ಗೆ ಸಿಎಂ ಕಚೇರಿ ಅಧಿಕೃತ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ನಾನು ಆರೋಗ್ಯವಾಗಿದ್ದೇನೆ, ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಸಿಎಂ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೆಲ ದಿನಗಳ ಕಾಲ ಮನೆಯಲ್ಲೇ ಉಳಿಯಲು ತೀರ್ಮಾನ ಮಾಡಿದ್ದು, ಮನೆಯಲ್ಲಿ ಉಳಿದು ನನ್ನ ಕರ್ತವ್ಯವನ್ನ ನಿರ್ವಹಿಸಲಿದ್ದೇನೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಲಹೆ ಸೂಚನೆ ಕೊಡಲಿದ್ದೇನೆ ಅಂತ ತಿಳಿಸಿದ್ದಾರೆ. ಎಲ್ಲರೂ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಿ, ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸಿ ಅಂತ ಸಿಎಂ ಕಚೇರಿಯ ಅಧಿಕೃತ ಮಾಹಿತಿ ಪ್ರಕಟಣೆಯಲ್ಲಿ ಮನವಿಯನ್ನ ಮಾಡಿದ್ದಾರೆ. ಸಿಎಂ ನಿವಾಸ ಕಾವೇರಿಯ ಸಮೀಪ ಇರುವ ಸರ್ಕಾರಿ ವಾಹನಗಳ ಚಾಲಕರ ಕ್ವಾರ್ಟರ್ಸ್ನಲ್ಲಿ ಇಬ್ಬರಿಗೆ ಕೊರೋನಾ ಪಾಸಿಟಿವ್ ಶಂಕೆ ವ್ಯಕ್ತ ಆಗಿದೆ. ಇಬ್ಬರು ಶಂಕಿತ ಸೋಂಕಿತರು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ತೆರಳಿದ್ದಾರೆ. ಇಂದು ಮಧ್ಯಾಹ್ನ 3:30ಕ್ಕೆ ಆಂಬ್ಯುಲೆನ್ಸ್ ಮೂಲಕ ಕೋವಿಡ್ ಆಸ್ಪತ್ರೆಗೆ ಇಬ್ಬರು ತೆರಳಿದ್ದಾರೆ. ಸಿಎಂ ನಿವಾಸ ಕಾವೇರಿ ಇರುವ ರಸ್ತೆಯಲ್ಲೇ ಇರುವ ಸರ್ಕಾರಿ ವಾಹನಗಳ ಚಾಲಕರ ಕ್ವಾರ್ಟರ್ಸ್ನಲ್ಲಿ ಶಂಕಿತ ಸೋಂಕಿತರು ವಾಸವಾಗಿದ್ರು. ಈಗಾಗಲೇ ಸಿಎಂ ಬಿಎಸ್ವೈ ಕೊರೋನಾ ಭೀತಿಯಲ್ಲಿದ್ದಾರೆ. ಇನ್ನು ಈ ಚಾಲಕರಿಗೆ ಕೊರೋನಾ ಶಂಕೆ ವ್ಯಕ್ತವಾಗಿರುವುದನ್ನು ನೋಡಿದ್ರೆ ಸಿಎಂ ಮತ್ತಷ್ಟು ಭಯಪಡುವಂತಾಗಿದೆ.
ಮಧ್ಯಾಹ್ನದವರೆಗೂ ರಾಜ್ಯದಲ್ಲಿ ಕೊರೋನಾಗೆ 4 ಸಾವನ್ನಪ್ಪಿದ್ದಾರೆ. ನೆಲಮಂಗಲ, ದಕ್ಷಿಣ ಕನ್ನಡ, ರಾಯಚೂರು ಹಾಗೂ ಚಿಕ್ಕಮಗಳೂರಿನಲ್ಲಿ ತಲಾ ಒಂದೊಂದು ಸಾವು ಸಂಭವಿಸಿದೆ. ನೆಲಮಂಗಲದ ಕೋಟೆ ಬೀದಿ ನಿವಾಸಿ 73 ವರ್ಷದ ಸೋಂಕಿತ ವೃದ್ಧ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹೊಸಬೆಟ್ಟು ನಿವಾಸಿ 35 ವರ್ಷದ ಸೋಂಕಿತ ಯುವಕ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಮೂಲದ 70 ವರ್ಷದ ಸೋಂಕಿತ ವೃದ್ಧ ಹಾಗೂ ಚಿಕ್ಕಮಗಳೂರಿನ 62 ವರ್ಷದ ಸೋಂಕಿತ ವೃದ್ಧರೊಬ್ಬರು ಕೊರೋನಾದಿಂದ ಮೃತಪಟ್ಟಿದ್ದಾರೆ. ಕೊರೋನಾ ವಿಚಾರದಲ್ಲಿ ರಾಜ್ಯಕ್ಕೆ ಮುಂದಿನ ವಾರದ ಟೆನ್ಷನ್ ಶುರುವಾಗಿದೆ. ಮುಂದಿನ ವಾರ ರಾಜ್ಯಕ್ಕೆ ಕೊರೋನಾ ಗಂಡಾಂತರ ಎದುರಾಗಲಿದೆ ಅಂತ ತಜ್ಞರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೊರೋನಾ ಸೋಂಕಿಗಿಂತ ಹೆಚ್ಚಾಗಿ ಸಾವಿನ ಭಯ ಆವರಿಸಿದೆ. ಮುಂದಿನ ವಾರ ಕರುನಾಡಲ್ಲಿ ಹೆಚ್ಚಿನ ಸಾವಿನ ಅಪಾಯ ಕಾದಿದೆಯಂತೆ. ಸಾವಿನ ಪ್ರಮಾಣ ಹೆಚ್ಚುವ ಆತಂಕ ಇದೆ. ಯಾಕಂದ್ರೆ ಈಗಿರುವ ಸೋಂಕಿತರಲ್ಲಿ ಸುಮಾರು 2977 ಹೈ ರಿಸ್ಕ್ ಕೇಸ್ಗಳಿವೆ. 452 ಸೋಂಕಿತರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇವರ ಚೇತರಿಕೆ ಫಲಿತಾಂಶ 5 ದಿನಗಳಲ್ಲಿ ಲಭ್ಯ ಆಗಲಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಭೀತಿ ಇದೆ ಅಂತ ಸರ್ಕಾರಕ್ಕೆ ತಜ್ಞರು ಮುನ್ನೆಚ್ಚರಿಕೆಯನ್ನ ನೀಡಿದ್ದಾರೆ. ತಜ್ಞರ ಮುನ್ನೆಚ್ಚರಿಕೆಯಿಂದ ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಿದೆ. ಬೋರಿಂಗ್ ಆಸ್ಪತ್ರೆಯ ನಿರ್ದೇಶಕರ ಕಡ್ಡಾಯ ರಜೆ ಕಳುಹಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ನೂತನ ನಿರ್ದೇಶಕರ ನೇಮಕಾತಿ ಪಾರದರ್ಶಕವಾಗಿದ್ರೆ ಬೋರಿಂಗ್ ಆಸ್ಪತ್ರೆಯ ವೈದ್ಯರು ಯಾಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ? ಹಿರಿತನವನ್ನ ಕಡೆಗಣಿಸಿ ಬೇರೆ ಸಂಸ್ಥೆಯ ವೈದ್ಯರನ್ನ ನಿರ್ದೇಶಕರನ್ನಾಗಿ ನೇಮಿಸಿದ್ದು ಯಾಕೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡಿದ್ದಾರೆ. ಈಶ್ವರ್ ಖಂಡ್ರೆ ಆರೋಪಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಏನು ಉತ್ತರ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಕೊರೋನಾ ನಿರ್ವಹಣೆಯಲ್ಲಿ ಬೆಂಗಳೂರು ದೇಶಕ್ಕೆ ಮಾದರಿಯಾಗಿತ್ತು. ದೇಶದ ಬೇರೆ ಮಹಾನಗರಗಳಿಗೆ ಹೋಲಿಸಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಉತ್ತಮವಾಗಿತ್ತು. ಕೇಂದ್ರ ಸರ್ಕಾರ ಕೂಡ ಬೆಂಗಳೂರನ್ನ ಶ್ಲಾಘಿಸಿತ್ತು. ಆದರೆ ದಿನ ಕಳೆದಂತೆ ಕೊರೋನಾ ನಿರ್ವಹಣೆಯಲ್ಲಿ ಬೆಂಗಳೂರಿನ ಇಮೇಜ್ಗೆ ಪೆಟ್ಟು ಬೀಳ್ತಾ ಇದೆ. ಸದ್ಯ ಚೆನ್ನೈ ಮತ್ತು ಮುಂಬೈಗಿಂತಲೂ ಬೆಂಗಳೂರಿನ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿನ್ನೆ ಚೆನ್ನೈ ಮತ್ತು ಮುಂಬೈಯನ್ನ ಬೆಂಗಳೂರು ಮೀರಿಸಿದೆ. ಬೆಂಗಳೂರಲ್ಲಿ 1373 ಕೊರೋನಾ ಕೇಸ್ ಪತ್ತೆಯಾದರೆ ಚೆನ್ನೈನಲ್ಲಿ ಬೆಂಗಳೂರಿಗಿಂತ ಕಡಿಮೆ 1516 ಕೇಸ್ ಹಾಗೂ ಮುಂಬೈನಲ್ಲಿ 1268 ಪಾಸಿಟಿವ್ ಕಂಡುಬಂದಿದೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಮತ್ತಷ್ಟು ಜಾಸ್ತಿಯಾಗುವ ಸಾಧ್ಯತೆ ಇದ್ದು ಬೆಂಗಳೂರಿನ ಪರಿಸ್ಥಿತಿ ಮತ್ತಷ್ಟು ಹದಗೆಡುವ ಲಕ್ಷಣಗಳು ಕಂಡುಬರ್ತಾ ಇದೆ. ಇನ್ನುಳಿದ ಸುದ್ದಿಯನ್ನ ನೋಡೋಣ. ಒಂದು ಬ್ರೇಕ್ ಆದ್ಮೇಲೆ ಸುದ್ದಿಗಳನ್ನ ನೋಡೋಣ. ಕೊರೋನಾ ಕಾಲದಲ್ಲಿ ಸರ್ಕಾರಕ್ಕೆ 3 ಪ್ರತಿಭಟನೆಗಳ ತಲೆಬಿಸಿ ಶುರುವಾಗಿದೆ. ಜೊತೆಗೆ ಹಲವಾರು ಸಂಕಷ್ಟಗಳನ್ನು ತಂದಿಟ್ಟಿದೆ. ಒಂದ್ ಕಡೆ ಇವತ್ತು ಆಶಾ ಕಾರ್ಯಕರ್ತೆಯರು ಸೇವೆ ನಿಲ್ಲಿಸಿ ಮುಷ್ಕರ ಆರಂಭಿಸಿದ್ದಾರೆ. ಹಲವು ಬೇಡಿಕೆಗಳ ಈಡೇರಿಕೆಗೆ ಪಟ್ಟಣ ಹಿಡಿದಿದ್ದಾರೆ. ಇದರ ಬೆನ್ನಲ್ಲೇ ಆಯುಷ್ ವೈದ್ಯರು ಹಾಗೂ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಕೂಡ ಆರಂಭ ಆಗಿದೆ. ಗುತ್ತಿಗೆ ವೈದ್ಯರ ಬಳಿಕ ಆಯುಷ್ ಇಲಾಖೆಯ 200 ವೈದ್ಯರು ಸೇವೆ ಖಾಯಂಗೊಳಿಸಲು ಒತ್ತಾಯವನ್ನ ಮಾಡಿದ್ದಾರೆ. ಬೇಡಿಕೆ ಈಡೇರದಿದ್ರೆ ರಾಜೀನಾಮೆಯ ಬೆದರಿಕೆಯನ್ನ ಹಾಕಿದ್ದಾರೆ. ಇನ್ನು ಬಾಕಿ ವೇತನ, ಸೇವಾ ಭದ್ರತೆಗೆ ಒತ್ತಾಯಿಸಿ ಅತಿಥಿ ಉಪನ್ಯಾಸಕರಿಂದ ಆನ್ಲೈನ್ ಚಳವಳಿ ಆರಂಭ ಆಗಿದೆ. ಭಿತ್ತಿಪತ್ರ ಚಳವಳಿ ಮೂಲಕ ಒತ್ತಡ ತಂತ್ರ ಅನುಸರಿಸಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಒಟ್ಟಿಗೆ 3 ಪ್ರತಿಭಟನೆಗಳ ಬಿಸಿ ತಾಕಿದೆ. ನಾವು ಮಾಡಿರೋ ಕೆಲಸಕ್ಕೂ ಕೂತು ಕೋವಿಡ್ ಎಕ್ಸ್ಟ್ರಾ ಕೆಲಸ ಇದೆ ನಮಗೆ. ನಾವು ತಾಯಿ ಮಗುವಿನ ಆರೈಕೆ ಏನ್ ಮಾಡ್ತಾ ಇದೀವಿ ಅದಕ್ಕೂ ಕೂಡ ಇವಾಗ ಹಣ ಬರ್ತಾ ಇಲ್ಲ. ಮಿನಿಮಮ್ ಲಿವಿಂಗ್ ಏನ್ ಬೇಕು ನಾವು ಹೆಚ್ಚಿಗೆ ಏನು ಕೇಳ್ತಾ ಇಲ್ಲ ಸರ್ಕಾರಕ್ಕೆ. ಏನು ಹೊಟ್ಟೆ ತುಂಬಕ್ಕೇನು ಮಿನಿಮಮ್ ಬೇಕು 12,000 ಅಷ್ಟೇ ಕೇಳ್ತಾ ಇರೋದು. ಫ್ರಂಟ್ ಲೈನ್ ವಾರಿಯರ್ಸ್ಗೆ ಇವ್ರೇನ್ ಮಾಡ್ತಾ ಇರೋದು, ಸರ್ಕಾರ ಏನ್ ಮಾಡ್ತಾ ಇರೋದು? N95 ಮಾಸ್ಕ್ ಕೂಡ ಆಶಾಗಳಿಗೆ ಕೊಟ್ಟಿಲ್ಲ. ಕೊಟ್ಟಿದೆ ಆದ್ರೆ ಅಲ್ಲಿ ಅಲ್ಪ ಸ್ವಲ್ಪ ಕೊಟ್ಟಿದ್ದಾರೆ, ಅದು ಕೂಡ ಪೂರ್ತಿ ಪ್ರಮಾಣದಲ್ಲ. ಹಾಗೇನೆ ಕೈಗೊಂದು ಗ್ಲೌಸ್ ಇಲ್ಲ, PPE ಕಿಟ್ ಇಲ್ಲ. ಏನ್ ರಕ್ಷಣೆ ಇದೆ, ಏನ್ ಸುರಕ್ಷತೆ ಇದೆ ನಮಗೆ? ಇಲ್ಲಿ ಪಾಸಿಟಿವ್ ಇದೆ ಅಮ್ಮ ಅಂತ ಹೇಳಿದ ತಕ್ಷಣ 7:30 ಬೆಳಗ್ಗೆ ಹೋಗಿ ಹಾಜರಿರ್ತೀವಿ, ರಾತ್ರಿ 9 ಗಂಟೆ ತನಕ ಕೆಲಸ ಮಾಡ್ತಾ ಇದೀವಿ. ಇಲ್ಲಿಂದ ನಾವು ಹೇಳಕ್ ಇಷ್ಟಪಡೋ ಸರ್ಕಾರಕ್ಕೆ ಏನಂದ್ರೆ 42,000 ಜನ ಆಶಾಗಳು ಇಡೀ ರಾಜ್ಯದಲ್ಲಿ ಕೆಲಸನ ನಾವು ಸ್ಥಗಿತಗೊಳಿಸ್ತಾ ಇದೀವಿ. ದಯವಿಟ್ಟು ನಮ್ಮ ಮನವಿನ ಆಲಿಸ್ರಿ. ಇದು ನಿಮಗೆ ಗೊತ್ತಾಗಬೇಕು ಸರ್ಕಾರಕ್ಕೆ. ವಾರಿಯರ್ ಆಗಿ ಕಳಿಸ್ಬೇಕು ಹೊರತು ಏನೋ ಬೀದಿಗೆ ತಳ್ಬಿಟ್ಟು ಯುದ್ಧ ಮಾಡಿ ಸಶಸ್ತ್ರಗಳಿಂದ ಯುದ್ಧ ಮಾಡಿ ಅಂತ ಹೇಳ್ತಾರೆ. ಸರ್ಕಾರ ಧೋರಣೆ ಸರಿ. ಯಾರಿಗೆ PPE ಕಿಟ್ ಬೇಕು, N95 ಮಾಸ್ಕ್ ಬೇಕು, ಸ್ಯಾನಿಟೈಸರ್ ಬೇಕು, ಏನಾದರೂ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಬೇಕು, ನಾವು ನಮ್ಮ ಕಡೆಯಿಂದ ಸಪ್ಲೈ ಮಾಡ್ತಾ ಇದ್ದೇವೆ. ಆಮೇಲೆ ನಾವು ನಮ್ಮ ಹತ್ರ ಯಾವುದೂ ಶಾರ್ಟೇಜ್ ಇಲ್ಲ. ಇನ್ಫ್ಯಾಕ್ಟ್ ವಿ ಹ್ಯಾವ್ ಗಾಟ್ ಲಾಟ್ ಆಫ್ PPE ಕಿಟ್ಸ್ ಆರ್ಡರ್ ಹ್ಯಾವ್ ಬಿನ್ ನಾವು ಪ್ಲೇಸ್ ಮಾಡಿದ್ದೇವೆ. ಅವರ ಕೆಲವು ಸ್ಯಾಲ್ರಿ ಸಂಬಂಧಪಟ್ಟ ಇದೆ, ಅವ್ರಿಗೆ ಹೇಳ್ತದೆ ನಮಗೆ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ ಬೇಡ. ಅದರ ಅರ್ಥ ಯಾರು ಕೆಲಸ ಮಾಡ್ತಾರೆ ಮಾಡಿಲ್ಲ ಎಲ್ಲ ಜನರಿಗೆ ಒಂದೇ ಥರ ಸ್ಯಾಲ್ರಿ ಕೊಡಬೇಕು. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ನಾರ್ಮ್ಸ್ನಲ್ಲಿ ಇಲ್ಲ. ಆದರೂ ಕೂಡ ನಮ್ಮ ಕಡೆಯಿಂದ ನಾವು ಎಲ್ಲ ಅವರಿಗೆ ಒಂದು ಬೇಸಿಕ್ ಸ್ಯಾಲ್ರಿ ಅದು ಇದೆ, ಮತ್ತು ಗೌರ್ಮೆಂಟ್ ಹೆಚ್ಚಿಗೆ ಕೂಡ ಮಾಡಿದೆ ಹೋದ ವರ್ಷ. ಪ್ಲಸ್ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ ಎಷ್ಟು ಕೆಲಸ ಮಾಡಿದ್ದಾರೆ ಅದರ ಬೇಸಿಸಲ್ಲಿ ನಾವು ಕೊಡ್ತಾ ಇದ್ದೇವೆ. ಬೇರೆ ಏನು ಡಿಮಾಂಡ್ಸ್ ಇದೆ ಅದು ಎಲ್ಲ ಮೀಟ್ ಆಗಿದೆ. ಬಾಕಿ ಡಿಮಾಂಡ್ಸ್ ಕೂಡ ಏನಿದೆ ವಿ ವಿಲ್ ಟೇಕ್ ಇಟ್ ಅಪ್.
ಭಾರತದಲ್ಲಿ ಕೊರೋನಾ ಕೈ ಜಾರಿ ಹೋಗಿದೆ. ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಡಬಲ್ ಆಗ್ತಾ ಇದೆ. ಈಗ ಒಟ್ಟು ಸೋಂಕಿತರ ಸಂಖ್ಯೆ 8 ಲಕ್ಷದ ಗಡಿಯತ್ತ ಸಾಗಿದ್ದು ಇವತ್ತು 8 ಲಕ್ಷದ ಗಡಿ ದಾಟುವುದು ಖಚಿತವಾಗಿದೆ. ನಿನ್ನೆ ಒಂದೇ ದಿನ ದೇಶದಲ್ಲಿ 26,506 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಸೋಂಕಿತರ ಸಂಖ್ಯೆ 7,93,802ಕ್ಕೆ ಏರಿಕೆಯಾಗಿದ್ದು 8 ಲಕ್ಷದ ಗಡಿಯಲ್ಲಿದೆ. ನಿನ್ನೆ ಒಂದೇ ದಿನ ಕೊರೋನಾದಿಂದ 475 ಜನ ಸಾವನ್ನಪ್ಪಿದ್ದಾರೆ. ಒಟ್ಟು ಸಾವಿನ ಸಂಖ್ಯೆ 21,604ಕ್ಕೇರಿದೆ. ಒಟ್ಟು ಕೊರೋನಾ ಸೋಂಕಿತರಲ್ಲಿ 4,95,513 ಮಂದಿ ಈವರೆಗೂ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಯಾದಗಿರಿಯಲ್ಲಿ ಬಿಜೆಪಿ ಬೆಂಬಲಿತ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗೆ ಗೆಲುವಾಗಿದೆ. ಯಾದಗಿರಿಯಲ್ಲಿ ಇಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಇದೀಗ ಎಲೆಕ್ಷನ್ನಲ್ಲಿ ಬಸನಗೌಡ ಯಡಿಯಾಪುರ ಗೆಲುವನ್ನು ಸಾಧಿಸಿದ್ದಾರೆ. ಈ ಮೂಲಕ ಯಾದಗಿರಿ ಜಿಲ್ಲಾ ಪಂಚಾಯತಿಗೆ ಕಮಲ ಪಡೆ ಲಗ್ಗೆ ಇಟ್ಟಿದೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯನ್ನ ಸೆಳೆಯುವಲ್ಲಿ ಶಾಸಕ ರಾಜಗೌಡ ಯಶಸ್ವಿಯಾಗಿದ್ದು, ಈ ಮುಂಚೆ ಜಿಲ್ಲಾ ಪಂಚಾಯತ್ನಲ್ಲಿ ಆಡಳಿತ ನಡೆಸ್ತಾ ಇದ್ದ ಕಾಂಗ್ರೆಸ್ಗೆ ಭಾರೀ ಮುಖಭಂಗ ಆಗಿದೆ. ಬಸನಗೌಡ ಯಡಿಯಾಪುರ ಪರ 12 ಮತ ಬಿದ್ದರೆ ಕಾಂಗ್ರೆಸ್ ಅಭ್ಯರ್ಥಿ ಶರಣಮ್ಮ ನಾಗಪ್ಪಗೆ 10 ಮತಗಳು ಬಿದ್ದವು. 2 ಮತಗಳ ಅಂತರದಿಂದ ಬಸನಗೌಡ ಯಡಿಯಾಪುರ ಯಾದಗಿರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದರು. ಹಾವು ಮುಂಗುಸಿ ಕಾದಾಟ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಹುಬ್ಬಳ್ಳಿಯ ಶಿರ್ಸಿ ರಾಜ್ಯ ಹೆದ್ದಾರಿಯ ಕಾವಲಕೊಪ್ಪದಲ್ಲಿ ಹಾವು ಮುಂಗುಸಿ ಕಾದಾಡಿವೆ. ಹಾವು ಮುಂಗುಸಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಕಾದಾಟ ನಡೆಸಿದ್ದು ಜನ ಮೊಬೈಲ್ನಲ್ಲಿ ಕಾದಾಟದ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. कष्ट होता है ರಾಜ್ಯದಲ್ಲಿ ಕೊರೋನಾ ಜೊತೆ ರಣಮಳೆ ಅಬ್ಬರಿಸ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಮಳೆಗೆ ಮೊದಲ ಸಾವಾಗಿದೆ. ರಭಸವಾಗಿ ಹರಿಯುವ ಹೊಳೆ ನೀರಿನಲ್ಲಿ 42 ವರ್ಷದ ವಿಠಲ ಗೊಲ್ಲ ಕೊಚ್ಚಿ ಹೋಗಿದ್ದಾರೆ. ಕುಂದಾಪುರ ತಾಲೂಕಿನ ಹೊಸಂಗಡಿ ಗ್ರಾಮದ ಕಂಠಗದ್ದೆ ಎಂಬಲ್ಲಿ ಈ ಘಟನೆ ನಡೆದಿದೆ. ಮನೆ ಸಮೀಪ ಹರಿಯುವ ಹೊಳೆ ಬದಿಗೆ ಮೂತ್ರ ವಿಸರ್ಜನೆಗೆ ಹೋದಾಗ ಮಣ್ಣು ಸಡಿಲಗೊಂಡು ಹೊಳೆಗೆ ಬಿದ್ದು ಕೊಚ್ಚಿಕೊಂಡು ಹೋಗಿದ್ದಾರೆ. ಇದೀಗ ವಿಠಲ್ ಗೊಲ್ಲರ ಶವ ಪತ್ತೆಯಾಗಿದ್ದು ಅಮಾಸೆಬೈಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನುಳಿದ ಸುದ್ದಿ. ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗ್ತಾ ಇರುವುದರಿಂದ ರಾಜ್ಯದ ನದಿಗಳು ಉಕ್ಕಿ ಹರಿತಾ ಇವೆ. ಹೀಗಾಗಿ ನದಿ ಅಂಚಿನ ಗ್ರಾಮಗಳು ಕಂಗಾಲಾಗಿವೆ. ಈಗಾಗಲೇ ಈ ಭಾಗದಲ್ಲಿರುವ ಜನರನ್ನ ಸ್ಥಳಾಂತರ ಮಾಡಲು ಆಯಾ ಜಿಲ್ಲೆಗಳು ಚಿಂತನೆಯನ್ನ ನಡೆಸಿದೆ. ಅಘನಾಶಿನಿ, ಗಂಗಾವಳಿ, ನೇತ್ರಾವತಿ ನದಿಗಳು ಮೈದುಂಬಿ ಹರಿತಾ ಇವೆ. ಪರಿಣಾಮ ನದಿ ಅಂಚಿನ ಗ್ರಾಮಗಳು ಮುಳುಗಿವೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದ ಸಂಪರ್ಕ ಸೇತುವೆ ಮುಳುಗಡೆಯಾಗಿ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಮಹಾಲಿಂಗಪುರ ಯಾದವಾಡ ಮಾರ್ಗ ಸಂಪರ್ಕಿಸುವ ಮಿರ್ಜಿ ಗ್ರಾಮದ ಸೇತುವೆ ಸಂಪರ್ಕ ಕಡಿತವಾದ ಹಿನ್ನೆಲೆಯಲ್ಲಿ 10ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಬಂದ್ ಆಗಿದೆ. ಮುಧೋಳ ತಾಲೂಕಿನ ಘಟಪ್ರಭಾ ನದಿ ತೀರದ ಗ್ರಾಮಸ್ಥರಲ್ಲಿ ಮತ್ತೆ ಇದೀಗ ಪ್ರವಾಹದ ಭೀತಿ ಎದುರಾಗಿದೆ. ಉತ್ತರ ಪ್ರದೇಶದಲ್ಲಿ 8 ಪೊಲೀಸರನ್ನ ಹತ್ಯೆ ಮಾಡಿರುವ ಆರೋಪಿ ಗ್ಯಾಂಗ್ಸ್ಟರ್ ವಿಕಾಸ್ ದುಬೆ ಎನ್ಕೌಂಟರ್ ಆಗಿದ್ದಾನೆ. ದುಬೆಯನ್ನ ಮಧ್ಯಪ್ರದೇಶದಿಂದ ಉತ್ತರ ಪ್ರದೇಶದ ಶಿವ್ಲಿಗೆ ಕರೆದೊಯ್ಯುವಾಗ ಕಾನ್ಪುರದ ಟೋಲ್ ಪ್ಲಾಜಾ ಬಳಿ ಪೊಲೀಸ್ ಜೀಪ್ ಆಕ್ಸಿಡೆಂಟ್ ಆಗಿದೆ. ಈ ವೇಳೆ ಡಾನ್ ದುಬೆ ಪೊಲೀಸರ ಬಳಿ ಇದ್ದ ಗನ್ ಅನ್ನು ಕಿತ್ಕೊಂಡು ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟಿದ್ದಾನೆ. ಕೂಡಲೇ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ರು. ತಮ್ಮ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದಾಗ ಗುಂಡೇಟು ತಿಂದ ಡಾನ್ ದುಬೆಯನ್ನ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಿಸದೆ ಡಾನ್ ವಿಕಾಸ್ ದುಬೆ ಸಾವನ್ನಪ್ಪಿದ್ದಾನೆ ಅಂತ ಯುಪಿ ಪೊಲೀಸರು ತಿಳಿಸಿದ್ದಾರೆ. ಘಟನೆಯಲ್ಲಿ ಕೆಲ ಪೊಲೀಸರಿಗೂ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. यहाँ पे सर जो भी हमने लोगों ने आवाज़ सुनी है वो गोलियों की सुनी थी. गाड़ी का कोई एक्सीडेंट वगैरह नहीं हुआ. हम लोगों ने खाली गोलियों की आवाज़ सुनी थी और जब हम लोग देखने आ रहे थे तो पुलिस वालों ने हम लोगों को भगा दिया था. हम लोग उधर सेकेंडरी
8 ಮಂದಿ ಪೊಲೀಸರ ಹತ್ಯೆಗೆ ಕಾರಣವಾಗಿದ್ದ ರೌಡಿ ಶೀಟರ್ ವಿಕಾಸ್ ದುಬೆ ಎನ್ಕೌಂಟರ್ ಈಗ ಉತ್ತರ ಪ್ರದೇಶದಲ್ಲಿ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ವಿಕಾಸ್ ದುಬೆ ಎನ್ಕೌಂಟರ್ ಕುರಿತು ಟ್ವಿಟರ್ನಲ್ಲಿ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ, ಅಪರಾಧಿ ಸತ್ತ, ಆದರೆ ಅಪರಾಧಿಯ ರಕ್ಷಣೆಗೆ ನಿಂತಿದ್ದವರ ಕಥೆಯೇನು ಎಂದು ಪ್ರಶ್ನಿಸಿದ್ದಾರೆ. ವಿಕಾಸ್ ದುಬೆ ಬಂಧನದ ಬಗ್ಗೆ ಮಾತನಾಡಿದ ಪ್ರಿಯಾಂಕಾ ಗಾಂಧಿ, ವಿಕಾಸ್ ದುಬೆಗೆ ರಕ್ಷಣೆ ನೀಡ್ತಾ ಇರುವವರ ಬಗ್ಗೆ ಸತ್ಯವನ್ನ ಕಂಡುಹಿಡಿಯಲು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಮರುದಿನವೇ ದುಬೆ ಎನ್ಕೌಂಟರ್ ಆಗಿದ್ದು, ಆತನನ್ನ ರಕ್ಷಿಸ್ತಾ ಇದ್ದವರ ಬಗ್ಗೆ ಮತ್ತೊಮ್ಮೆ ಪ್ರಿಯಾಂಕಾ ಪ್ರಶ್ನೆ ಇಟ್ಟಿದ್ದಾರೆ. ಇನ್ಮುಂದೆ ಭಾರತದಲ್ಲಿ ಮಾರಾಟವಾಗುವ ವಸ್ತುಗಳಿಗೆ ಉತ್ಪಾದನೆಯಾದ ದೇಶದ ಟ್ಯಾಗ್ ಹಾಕುವುದು ಕಡ್ಡಾಯ. ಹೀಗಂತ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಚೀನಾದ 59 ಆಪ್ಗಳನ್ನು ನಿಷೇಧಿಸುವ ಮೂಲಕ ಚೀನಾ ವಿರುದ್ಧ ಭಾರತ ಆರ್ಥಿಕ ಸಮರ ಸಾರಿತ್ತು. ಈಗ ಅದರದ ಮುಂದುವರೆದ ಭಾಗವಾಗಿ ಭಾರತದಲ್ಲಿ ಮಾರಾಟವಾಗುವ ಪ್ರತಿಯೊಂದು ಉತ್ಪನ್ನಗಳ ಮೇಲೆ ಯಾವ ದೇಶದಲ್ಲಿ ಉತ್ಪಾದನೆಯಾಗಿದೆ ಅನ್ನುವ ಟ್ಯಾಗ್ ಹಾಕೋದನ್ನ ಕೇಂದ್ರ ಸರ್ಕಾರ ಕಡ್ಡಾಯಗೊಳಿಸಿದೆ. ಉತ್ಪನ್ನದ ಹೆಸರು, ಪ್ಯಾಕ್ ಅಲ್ಲಿ ಉತ್ಪನ್ನ ಎಷ್ಟಿದೆ ಅನ್ನೋದರ ಪ್ರಮಾಣ, ಉತ್ಪಾದಿಸಿದ ದಿನಾಂಕ, ಎಕ್ಸ್ಪೈರಿ ಡೇಟ್ ಮತ್ತು ದರಗಳ ಜೊತೆಗೆ ಯಾವ ದೇಶದಲ್ಲಿ ಉತ್ಪಾದನೆ ಮಾಡಲಾಗಿದೆ ಅನ್ನೋದನ್ನ ಪ್ರಕಟಿಸುವಂತೆ ಕೇಂದ್ರ ನಾಗರಿಕ ಪೂರೈಕೆ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಕೊರೋನಾಗಿಂತಲೂ ಅಪಾಯಕಾರಿ ಮತ್ತು ಪ್ರಾಣಾಂತಕ ವೈರಸ್ ಒಂದು ಜನ್ಮ ತಾಳಿದೆ ಎಂದು ಚೀನಾ ವಿಜ್ಞಾನಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಜಕಿಸ್ತಾನದಲ್ಲಿ ಈ ಅನಾಮಧೇಯ ಮತ್ತು ಪ್ರಾಣಾಂತಕ ವೈರಸ್ ಜನ್ಮ ತಾಳಿದ್ದು, ಕಳೆದ 6 ತಿಂಗಳಲ್ಲಿ ಈ ವೈರಸ್ಗೆ ಆ ದೇಶದಲ್ಲಿ 1772 ಮಂದಿ ಬಲಿಯಾಗಿದ್ದಾರೆ. ಈ ಪೈಕಿ ಜೂನ್ ತಿಂಗಳೊಂದರಲ್ಲೇ 628 ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಚೀನಾದ ರಾಯಭಾರ ಕಚೇರಿ ಹೇಳಿದೆ. ಕಜಕಿಸ್ತಾನದಲ್ಲಿ ಈ ವೈರಸ್ಗೆ ಬಲಿಯಾದವರ ಪೈಕಿ ಕೂಡ ಇದ್ದಾರೆ. ಪ್ರಸ್ತುತ ಪತ್ತೆಯಾಗಿರುವ ಈ ಅನಾಮಧೇಯ ವೈರಸ್ನ ಜೀವಹಾನಿ ಪ್ರಮಾಣ ಕೋವಿಡ್-19 ಗಿಂತಲೂ ಹೆಚ್ಚಾಗಿದೆ ಎಂದು ಚೀನಾ ಸರ್ಕಾರದ ಮುಖವಾಣಿ ವರದಿ ಮಾಡಿದೆ. ಕಜಕಿಸ್ತಾನದಲ್ಲಿರುವ ಈ ವೈರಸ್ ಜಗತ್ತಿನ ಇತರೆ ದೇಶಗಳಿಗೆ ವ್ಯಾಪಿಸದಂತೆ ತುರ್ತು ಕ್ರಮ ಕೈಗೊಳ್ಳಬೇಕಾಗಿದೆ. ಇದೇ ಕಾರಣಕ್ಕೆ ಚೀನಾ ತನ್ನ ವಾಯುವ್ಯ ಭಾಗದ ಚೀನಾ ಕಜಕಿಸ್ತಾನ ಗಡಿಯನ್ನು ತಾತ್ಕಾಲಿಕವಾಗಿ ಮುಚ್ಚಿದೆ. ಇನ್ನು ಬೆಂಗಳೂರಿನ ರಾಜಕಾಲುವೆಯಲ್ಲಿ ಕೊಚ್ಚಿ ಹೋಗಿದೆ ಮಗು. ಮಾರತಹಳ್ಳಿಯಲ್ಲಿ ರಾಜಕಾಲುವೆಯಲ್ಲಿ ಕೊಚ್ಚಿ ಹೋದಂತಹ ಮಗು ಈಗ ಅದನ್ನು ಹುಡುಕುವಂತಹ ಪ್ರಯತ್ನಗಳಾಗ್ತಾ ಇದೆ. ಮಾರತಹಳ್ಳಿಯ ಮಂತ್ರಿ ಅಪಾರ್ಟ್ಮೆಂಟ್ ಬಳಿ ಈ ಒಂದು ಘಟನೆ ನಡೆದಿದ್ದು, ಬೆಂಗಳೂರಿನ ರಾಜಕಾಲುವೆಯಲ್ಲಿ ಬಾಲಕಿ ಕೊಚ್ಚಿ ಹೋಗಿದ್ದಾಳೆ. ಮಾರತಹಳ್ಳಿಯಲ್ಲಿ ರಾಜಕಾಲುವೆಯಲ್ಲಿ ಬಾಲಕಿ ಕೊಚ್ಚಿ ಹೋಗಿರೋದು. ಮಾರತಹಳ್ಳಿಯ ಮಂತ್ರಿ ಅಪಾರ್ಟ್ಮೆಂಟ್ ಬಳಿ ಈ ಘಟನೆ ನಡೆದಿದೆ. ಅಸ್ಸಾಂ ಮೂಲದ ದಂಪತಿಯ 6 ವರ್ಷದ ಬಾಲಕಿ ಪುತ್ರಿ ಈಕೆ ಮೊನಾಲಿಕಾ ಆಟ ಆಡ್ತಾ ಇದ್ದಾಗ ಆಯತಪ್ಪಿ ಕಾಲುವೆಗೆ ಬಿದ್ದಿದ್ದಾಳೆ. ಮನೆಯವರು ರಕ್ಷಿಸುವ ಮುನ್ನವೇ ಬಾಲಕಿ ಕೊಚ್ಚಿ ಹೋಗಿರುವ ಮಾಹಿತಿ ಲಭ್ಯವಾಗ್ತಾ ಇದ್ದು, ಅಗ್ನಿಶಾಮಕ ದಳ ಹಾಗೆಯೇ ಪೊಲೀಸರು ಈಗ ಬಾಲಕಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆರು ವರ್ಷದ ಬಾಲಕಿ ಈಗ ರಾಜಕಾಲುವೆಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾಳೆ. ಮನೆಯವರು ಆಕೆಯನ್ನ ರಕ್ಷಣೆ ಮಾಡೋದಕ್ಕಿಂತ ಮುಂಚೆನೆ ಆಕೆ ಕೊಚ್ಚಿಕೊಂಡು ಹೋಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಈಗ ಆಕೆಯನ್ನ ರಕ್ಷಿಸುವಂದ್ರೆ ಹುಡುಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ನೋಡ್ತಾ ಇದೀವಿ. 6 ವರ್ಷದ ಪುಟ್ಟ ಬಾಲಕಿ ಈಗ ರಾಜಕಾಲುವೆಯಲ್ಲಿ ಕೊಚ್ಚಿ ಹೋಗಿರೋದು. 6 ವರ್ಷದ ಬಾಲಕಿಯನ್ನ ಹುಡುಕುವಂತಹ ಪ್ರಯತ್ನ ಈಗ ನಿರಂತರವಾಗಿ ನಡೀತಾ ಇದೆ. ಅಸ್ಸಾಂ ಮೂಲದ ದಂಪತಿಯ ಪುತ್ರಿ ಈಕೆ 6 ವರ್ಷದ ಪುಟ್ಟ ಮಗು ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಬಾಲಕಿ ಕಾಲು ಜಾರಿ ಕೆಳಗೆ ಬೀಳುವಂತಹ ಸಂದರ್ಭ ಆಗುತ್ತೆ. ಆ ಸಂದರ್ಭದಲ್ಲಿ ಮಗುವನ್ನ ರಕ್ಷಣೆ ಮಾಡೋದಕ್ಕೆ ಪೇರೆಂಟ್ಸ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯ ಆಗೋದಿಲ್ಲ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.